ಗುಡ್ ಆಫ್ಟರ್ನೂನ್ ಸ್ಟೂಡೆಂಟ್ಸ್. 9ನೇ ತರಗತಿಯ ಸಮಾಜಶಾಸ್ತ್ರದ 3ನೇ ಘಟಕ ಸಾಮಾಜಿಕ ಬದಲಾವಣೆ. ಸಾಮಾಜಿಕ ಬದಲಾವಣೆ ಅನ್ನೋದು ಏನಪ್ಪಾ ಅಂತಂದ್ರೆ ಪ್ರಕೃತಿಯ ನಿಯಮವಾಗಿದ್ದು ನಿಂತ ನೀರಾಗಿರದೆ ನಿರಂತರವಾಗಿ ಏನಪ್ಪ ಅಂದ್ರೆ ಹೊಸತನಕ್ಕೆ ಏನಪ್ಪ ಒಗ್ಗಿಕೊಳ್ಳುವಂತೆ ಪ್ರತಿಯೊಂದು ವಿಭಾಗದಲ್ಲಿ ಕೂಡ ಏನಪ್ಪ ಅಂದ್ರೆ ಬದಲಾವಣೆ ಆಗ್ತಾ ಇರುವಂತದ್ದು. ಹಂಗಂತಂದ್ರ ಈ ಬದಲಾವಣೆ ಎಲ್ಲದರಲ್ಲೂ ಆಗಬಹುದು. ಮಾನವನ ವಿಕಾಸದಲ್ಲಿ ಆಗಬಹುದು, ಪ್ರಾಣಿಗಳ ವಿಕಾಸದಲ್ಲಿ ಆಗಬಹುದು, ಮಾನವ ಸಮಾಜದಲ್ಲಿ ಆಗಬಹುದು, ಅಥವಾ ಮಾನವ ಸಮೂಹದಲ್ಲಿ ಆಗಬಹುದು. ಸೊ ಯಾವುದೇ ರೀತಿಯೊಳಗೂ ಕೂಡ ಏನಪ್ಪ ಅಂದ್ರ ಸಾಕಷ್ಟು ಬದಲಾವಣೆಗಳು ಕೂಡ ಆಗ್ತಾವ. ಯಾಕಂದ್ರ ಬದಲಾವಣೆ ಅನ್ನುವಂಥದ್ದು ಏನಪ್ಪಾ ಅಂತಂದ್ರ ಪ್ರಕೃತಿಯ ನಿಯಮವಾಗಿರೋದ್ರಿಂದ ನಿರಂತರವಾಗಿ ಏನಪ್ಪ ಅಂದ್ರೆ ಬದಲಾವಣೆಗೆ ಒಳಪಡ್ತಾ ಇರೋದ್ರಿಂದ ಮಾನವ ಸಮಾಜದ ವಿಕಾಸವಾಗಿರೋದೇ ಕಾಲಾನಂತರದಲ್ಲಿ. ಅಂದ್ರ ಈ ಮನುಷ್ಯನ ಸಮಾಜ ನಾವು ಮೊದಲಿಗೆ ಏನಪ್ಪ ಮನುಷ್ಯನನ್ನ ಹಲವಾರು ಜೀವನದಲ್ಲಿ ನೋಡ್ತಿದ್ದೀವಿ. ಮನುಷ್ಯ ಹಲವಾರು ಜೀವನ ಏನಪ್ಪ ಕಾಡಿನಲ್ಲಿ ಸಾಗಿಸ್ತಿದ್ದ. ಕ್ರಮೇಣವಾಗಿ ಏನಪ್ಪ ಮಾನವನ ಭೌತಿಕ ವಿಕಾಸವಾದಂತಲ್ಲ, ಮಾನವನ ಭೌತಿಕ ಮಟ್ಟ ಬೆಳೆದಂತಲ್ಲ ಏನಪ್ಪಾ ಅಂದ್ರೆ ಮನುಷ್ಯ ಒಂದು ಕಡೆಗೆ ಸ್ಥಿರವಾಗಿ ನಿಲ್ಲಲಿಕ್ಕೆ ಆರಂಭಿಸಿದ ತದನಂತರ ಏನ್ ಮಾಡಿದಂದ್ರ ಕೃಷಿ ಜೀವನವನ್ನು ಆರಂಭಿಸಿದ. ಕೃಷಿಯಲ್ಲಿ ಅರಣ್ಯವನ್ನ ಕಡಿದು ಏನ್ ಮಾಡ್ತಾನಪ್ಪ ಅಂದ್ರ ತಾನು ಒಂದು ಮನೆಯನ್ನು ಕಟ್ಕೊಳ್ಳಿಕ್ಕೆ ಅಥವಾ ಗುಡಿಸಲನ್ನು ಹಾಕೊಂಡು ಏನಂದ್ರೆ ಅದರಲ್ಲಿ ವಾಸ ಮಾಡ್ಲಿಕ್ಕೆ ಆರಂಭಿಸಿದ. ಕೃಷಿ ಜಮೀನನ್ನ ವಿಸ್ತರಣೆ ಮಾಡ್ಕೊಂಡ, ವಿವಿಧ ಬೆಳೆಗಳನ್ನ ಬೆಳೆದನ್ನ ಏನ್ ಮಾಡಿದಪ್ಪ ಅಂದ್ರೆ ಕಲಿತುಕೊಂಡ. ಸೊ ಈ ರೀತಿಯಾಗಿ ಏನಪ್ಪ ಅಂದ್ರೆ ಮಾನವನ ವಿಕಾಸ ಕಾಲಾಂತರದಲ್ಲಿ ಆಗ್ತಾ ಇದೆ. ಅಂದ್ರ ಆ ಜೈವಿಕ ಬದಲಾವಣೆಗಳಿಂದ ಏನಪ್ಪ ಅಂದ್ರೆ ಸಾಕಷ್ಟು ಏನಪ್ಪ ಮಾನವ ಸಮಾಜ ಏನಾಗ್ತದೆ ವಿಕಾಸ ಆಗ್ತಾ ಇದೆ. ಆ ಮಾನವ ಸಮಾಜದ ವಿಕಾಸವಾಗಿದ್ರಿಂದ ಏನಪ್ಪ ಅಂದ್ರೆ ಸಾಕಷ್ಟು ಬದಲಾವಣೆಯನ್ನು ಕೂಡ ಕಾಣ್ತಿದ್ವಿ. ಇಲ್ಲಿ ಬದಲಾವಣೆ ಅನ್ನುತ್ತದೆ ಏನಪ್ಪ ಸಾಮಾಜಿಕ ಬದಲಾವಣೆ ಅನ್ನುತ್ತದೆ ಏನಪ್ಪ ಮಾನವನ ನಡವಳಿಕೆಗಳಲ್ಲಿ, ಸಾಂಸ್ಕೃತಿಕ ಮೌಲ್ಯಗಳಲ್ಲಿ, ಸಾಮಾಜಿಕ ನೀತಿ ನಿಯಮಗಳಲ್ಲಿ ಉಂಟಾಗಿರುವಂತಹ ಮಹತ್ವದಂತ ಮಾರ್ಪಾಡುಗಳನ್ನು ಏನಪ್ಪ ಅಂದ್ರೆ ಅವಲಂಬಿಸಿರ್ತದೆ. ನೋಡಿ, ಸಾಮಾಜಿಕ ಬದಲಾವಣೆ ಅನ್ನುತ್ತದೆ ಏನಾಗಿರ್ತದಪ್ಪ ಅಂದ್ರೆ ಮನುಷ್ಯನ ನಡವಳಿಕೆಗಳಲ್ಲಿ, ವರ್ತನೆಗಳಲ್ಲಿ, ಅವನು ಅನುಸರಿಸುತ್ತಿರುವಂತಹ ಸಾಂಸ್ಕೃತಿಕ ಮೌಲ್ಯಗಳಲ್ಲಿ, ಸಾಮಾಜಿಕ ನೀತಿ ನಿಯಮಗಳಲ್ಲಿ ಏನು ಬದಲಾವಣೆಗಳಾಗಿದಾವಲ್ಲ, ಏನು ಉಂಟಾಗಿದಾವಲ್ಲ ಮಹತ್ವದಂತ ಮಾರ್ಪಾಡುಗಳನ್ನ ಸಾಮಾಜಿಕ ಬದಲಾವಣೆ ಏನಪ್ಪಾ ಅಂದ್ರೆ ಅವಲಂಬಿಸಿರ್ತದೆ. ಮಾನವ ನಡವಳಿಕೆಗಳಲ್ಲಿ ಮೀನ್ಸ್ ಏನಪ್ಪಾ ಅಂದ್ರೆ ಆದಿ ಮಾನವ ಕಾಡಿನಲ್ಲಿ ಅಲಿತಿದ್ದ, ಹಸಿ ಮಾಂಸ ತಿಂತಿದ್ದ, ಗಡ್ಡೆ ಗೆಣಸುಗಳನ್ನು ತಿಂತಿದ್ದ, ಗುಹೆಗಳಲ್ಲಿ ಮೊರದ ಪೊಟರೆಗಳಲ್ಲಿ ಏನಪ್ಪ ಅಂದ್ರೆ ವಾಸ ಮಾಡ್ತಿದ್ದ. ಕ್ರಮೇಣವಾಗಿ ಏನಾಯ್ತಂದ್ರೆ ಮಾನವನ ನಡವಳಿಕೆಗಳಲ್ಲಿ ಅವನ ಏನಪ್ಪಾ ಅಂದ್ರೆ ಬದಲಾವಣೆಗಳನ್ನ ಮಾಡ್ಕೊಂಡ. ವಾಸ ಮಾಡುವಂತ ರೀತಿ ಬದಲಾವಣೆ ಆಯ್ತು, ಆಹಾರ ಸೇವನೆ ಪದ್ಧತಿ ಬದಲಾವಣೆ ಆಯ್ತು, ಬೆಂಕಿಯ ಕಲೆಯನ್ನು ಕರಗತ ಮಾಡ್ಕೊಂಡ, ಪ್ರಾಣಿಗಳನ್ನ ಬೇಟೆಯಾಡುವಂತ ಉದ್ದೇಶಕ್ಕಾಗಿ ಏನ್ ಮಾಡಿದಪ್ಪ ಅಂದ್ರೆ ಸಾಕಷ್ಟು ಬದಲಾವಣೆ ಮಾಡ್ಕೊಂಡ. ಕಲ್ಲಿನ ಆಯುಧಗಳನ್ನು ನಿರ್ಮಾಣ ಮಾಡ್ಕೊಂಡ, ಕಟ್ಟಿಗೆ ಆಯುಧಗಳನ್ನು ನಿರ್ಮಾಣ ಮಾಡ್ಕೊಂಡ, ಸತ್ತ ಪ್ರಾಣಿಗಳ ಎಲುಬುಗಳನ್ನ ಬಳಸಿಕೊಂಡು ಏನ್ ಮಾಡಿದಪ್ಪ ಅಂದ್ರೆ ಪ್ರಾಣಿಗಳನ್ನ ಬೇಟೆಯಾಡಲಿಕ್ಕೆ ಬಳಸಿಕೊಂಡ. ಅವನು ಅನುಸರಿಸುತ್ತಿರುವಂತಹ ಸಾಂಸ್ಕೃತಿಕ ಮೌಲ್ಯಗಳಲ್ಲಿ ಬದಲಾವಣೆ ಆಯಿತು. ಅನುಸರಿಸುತ್ತಿರುವಂತಹ ಸಾಮಾಜಿಕ ನೀತಿ ನಿಯಮಗಳಲ್ಲಿ ಕೂಡ ಏನಪ್ಪ ಅಂದ್ರೆ ಬಹಳಷ್ಟು ಮಾರ್ಪಾಡುಗಳು ಉಂಟಾಗ್ತಾ ಇದಾವೆ. ಹಾಗೇನೆ ಸಾಮಾಜಿಕ ಪ್ರಕ್ರಿಯೆಗಳ ರೂಪಾವಳಿಗಳನ್ನ, ಸಾಮಾಜಿಕ ಸಾಂಸ್ಕೃತಿಕ ವಿಕಾಸವನ್ನು ಏನ್ ಮಾಡ್ತಾ ಅಂದ್ರೆ ಸೂಚಿಸ್ತಾ ಇದೆ. ಸಾಮಾಜಿಕ ಪ್ರಕ್ರಿಯೆಯ ರೂಪಾವಳಿಗಳಂದ್ರೆ ಸಮಾಜ ಏನಪ್ಪ ಅಂದ್ರೆ ಯಾವ ರೀತಿಯಾಗಿ ಏನಂದ್ರೆ ಬದಲಾವಣೆ ಬಂತು, ಆ ಸಾಮಾಜಿಕ ಪ್ರಕ್ರಿಯೆಗಳಲ್ಲಿ ಯಾವ ರೀತಿ ಇರುವಂತ ಬದಲಾವಣೆಗಳಾಯ್ತು, ಯಾವ ರೀತಿ ಇರುವಂತ ವಿಕಾಸ ಆಯ್ತು, ಆ ವಿಕಾಸಗಳನ್ನ ಸಾಮಾಜಿಕ ಸಾಂಸ್ಕೃತಿಕ ವಿಕಾಸವನ್ನು ಏನ್ ಮಾಡ್ತಪ್ಪ ಅಂದ್ರೆ ಸೂಚಿಸ್ತಾ ಇದೆ. ಸಾಮಾಜಿಕ ಬದಲಾವಣೆ ಅನ್ನುವಂಥದ್ದು ಸಾಮಾಜಿಕ ಆರ್ಥಿಕ ರಚನೆಯಲ್ಲಿರುವಂತಹ ಬದಲಾವಣೆಗಳನ್ನು ವಿವರಿಸ್ತಾ ಇದೆ. ನೋಡಿ, ಸಾಮಾಜಿಕ ಬದಲಾವಣೆ ಸಾಮಾಜಿಕವಾಗಿ ಮತ್ತು ಆರ್ಥಿಕ ರಚನೆಯಲ್ಲಾಗಿರುವಂತಹ ಬದಲಾವಣೆಗಳನ್ನು ವಿವರಣೆ ಮಾಡ್ತಾ ಇದೆ. ಈ ಬದಲಾವಣೆಯ ವೇಗವನ್ನ ಶೈಕ್ಷಣಿಕ, ಆರ್ಥಿಕ, ವೈಜ್ಞಾನಿಕ ಅಥವಾ ತಾಂತ್ರಿಕ ಆವಿಷ್ಕಾರಗಳು ಏನ್ ಮಾಡ್ತಾವೆ ಹೆಚ್ಚು ಮಾಡ್ತಾರೆ. ಯಾಕಂದ್ರ ಮನುಷ್ಯನ ಬದಲಾವಣೆಯ ವೇಗ ಆಗಿರ್ಬೋದು, ಸಾಮಾಜಿಕ ಬದಲಾವಣೆಯ ವೇಗವನ್ನ ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ವೈಜ್ಞಾನಿಕವಾಗಿ ಅಥವಾ ಈ ತಾಂತ್ರಿಕ ಆವಿಷ್ಕಾರಗಳು ಏನ್ ಮಾಡ್ತಾವ ಅಂದ್ರ ಹೆಚ್ಚು ಮಾಡ್ತಾ ಇದ್ದಾವೆ. ಅಂದ್ರೆ ಮಾನವನ ಚಲನ ಸ್ಥಿತಿಗೆ ಸಾಮಾಜಿಕ ಬದಲಾವಣೆಯೇ ಕಾರಣ ಅಂತ ಹೇಳ್ಬೋದು. ಮಾನವ ಏನಪ್ಪಾ ಅಂದ್ರೆ ನಿಂತ ನೀರಾಗ್ಲಿಲ್ಲ, ಸ್ಥಿರವಾಗಲಿಲ್ಲ, ನಿಶ್ಚಲ ಸ್ಥಿತಿಯಲ್ಲಿರಲಿಲ್ಲ. ಬದಲಾಗಿ ಏನಪ್ಪ ಅಂದ್ರೆ ಚಲನ ಸ್ಥಿತಿಗೆ ಬರುವುದರ ಮೂಲಕ ಹಂತ ಹಂತವಾಗಿ ಏನ್ ಮಾಡಿದ ವಿಕಾಸ ಆಗ್ತಾ ಇದ್ದ, ಹಂತ ಹಂತವಾಗಿ ಏನ್ ಬೆಳವಣಿಗೆ ಹೊಂದ್ತಾ ಇದ್ದ. ಹಂತ ಹಂತವಾಗಿ ಮಾನವನ ಭೌತಿಕ ವಿಕಾಸ ಆದಂತೆಲ್ಲ
ಭೌತಿಕ ಬೆಳವಣಿಗೆ ಆದಂತೆಲ್ಲ ಸಾಮಾಜಿಕ ಬದಲಾವಣೆ ಕೂಡ ಏನಪ್ಪಾ ಅಂದ್ರೆ ಕಾರಣ ಆಗ್ತಾರೆ. ಅಂದ್ರೆ ಮಾನವನ ಚಲನ ಸ್ಥಿತಿಗೆ, ಅವನ ಬದಲಾವಣೆಯ ಸ್ಥಿತಿಗೆ, ಅವನ ವಿಕಾಸದ ಸ್ಥಿತಿಗೆ ಏನಪ್ಪಾ ಅಂದ್ರೆ ಸಾಮಾಜಿಕ ಬದಲಾವಣೆ ಪ್ರಮುಖವಂತ ಕಾರಣ ಅಂತ ಏನಪ್ಪಾ ಅಂದ್ರೆ ಹೇಳ್ಬೋದು. ಬದಲಾವಣೆ ಪ್ರಮುಖವಾಗಿ ಎರಡು ಮೂಲಗಳಿಂದ ನಡೀತಾ ಇದೆ ನೋಡಿ. ಮಾನವನ ಈ ಸಾಮಾಜಿಕ ಬದಲಾವಣೆ ಅನ್ನೋದು ಪ್ರಮುಖವಾಗಿ ಎರಡು ಮೂಲಗಳಿಂದ ನಡೀತಾ ಇದೆ. ಒಂದು ಪ್ರಾಕೃತಿಕವಾದಂತ ಕಾರಣಗಳು ನೋಡಿ, ಮನುಷ್ಯನ ಬದಲಾವಣೆ ಅಥವಾ ಬದಲಾವಣೆ ಅನ್ನೋದು ಏನಪ್ಪಾ ಅಂದ್ರ ಮುಖ್ಯವಾಗಿ ಎರಡು ಮೂಲಗಳಿಂದ ನಡೀತಾ ಇದೆ. ಒಂದು ಪ್ರಾಕೃತಿಕವಾಗಿರುವಂತಹ ಕಾರಣಗಳು, ಪ್ರಕೃತಿ ವಿಕೋಪಗಳು, ಭೂಕಂಪಗಳು, ಪ್ರವಾಹಗಳು. ಪ್ರಾಕೃತಿಕವಾದಂತಹ ಕಾರಣಗಳಂದ್ರೆ ಒಂದು ಪ್ರಕೃತಿ ವಿಕೋಪಗಳು. ಪ್ರಕೃತಿ ವಿಕೋಪಗಳು ಅಂತಂದ್ರೆ ಜ್ವಾಲಾಮುಖಿ ಆಗಿರ್ಬೋದು, ಸುನಾಮಿಗಳಾಗಿರ್ಬೋದು, ಪ್ರವಾಹಗಳಾಗಿರ್ಬೋದು, ಭೂಕಂಪಗಳಾಗಿರ್ಬೋದು, ಭೂಕುಸಿತಗಳಾಗಿರ್ಬೋದು. ಇವು ಒಂದಿಷ್ಟು ಕಾರಣಗಳಾದರೆ ಇವೆಲ್ಲವುಗಳಿಂದ ಸಮಾಜದ ಬದುಕಿನಲ್ಲಿ ಏನಾಗ್ತದಪ್ಪ ಅಂದ್ರೆ ಅನಿವಾರ್ಯ ಬದಲಾವಣೆ ಉಂಟಾಗ್ತದೆ. ಯಾವುದೇ ಒಂದು ಪ್ರದೇಶದಲ್ಲಿ ಏನಪ್ಪ ವಾಸ ಮಾಡ್ತಿರ್ತೀವಿ, ಯಾವುದೇ ಒಂದು ಪ್ರದೇಶದೊಳಗೆ ಏನ್ ಮಾಡ್ತೀವಿ ವಾಸ ಮಾಡ್ತಿರ್ತೇವೆ, ಅಲ್ಲಿ ಏನಪ್ಪಾ ಅಂದ್ರ ಪ್ರಾಕೃತಿಕವಾಗಿರುವಂತಹ ಕಾರಣಗಳಿಂದ ಪ್ರಕೃತಿ ವಿಕೋಪಗಳಾಗಿರ್ಬೋದು, ಭೂಕಂಪಗಳಾಗಿರ್ಬಹುದು ಅಥವಾ ಪ್ರವಾಹಗಳು ಉಂಟಾದಾಗ ನಾವು ಅನಿವಾರ್ಯವಾಗಿ ಏನ್ ಮಾಡ್ಬೇಕಂದ್ರ ಆ ಒಂದು ಪ್ರದೇಶವನ್ನು ಬಿಟ್ಟು ಬೇರೆ ಒಂದು ಪ್ರದೇಶದೊಳಗೆ ಏನ್ ಮಾಡ್ಬೇಕು ಹೋಗಿ ಬದುಕಬೇಕಾಗ್ತದ. ಬದುಕಿನಲ್ಲಿ ಏನಂದ್ರೆ ಬದಲಾವಣೆ ಅನಿವಾರ್ಯ ಉಂಟಾಗ್ತದ. ಹಂಗಾಗಿ ಪ್ರಕೃತಿಗೆ ಹೊಂದಿಕೊಳ್ಳುವಂತೆ ಈ ಬದಲಾವಣೆಗಳು ಏನಾಗ್ತದೆ ಸಂಭವಿಸುತ್ತೆ. ಅಂದ್ರೆ ನಾವು ಪ್ರಕೃತಿಗೆ ಏನ್ ಮಾಡ್ಬೇಕು ಹೊಂದ್ಕೊಳ್ಬೇಕಾಗ್ತದ. ಪ್ರಕೃತಿ ಒಳಗ ಬಿಸಿಲಿದೆ, ಮಳೆ ಇದೆ, ಚಳಿ ಇದೆ, ಗಾಳಿ ಇದೆ, ಎಲ್ಲಕ್ಕೂ ಕೂಡ ನಾವು ಏನ್ ಮಾಡ್ಬೇಕಂದ್ರ ಹೊಂದಿಕೊಳ್ಳುವಂತೆ ಈ ಬದಲಾವಣೆಗಳು ಏನಾಗ್ತದೆ ಸಂಭವಿಸ್ತಿರ್ತಾವ. ಯಾಕಂದ್ರ ನಾವು ಇತ್ತೀಚೆಗೆ ನೋಡ್ತೀವಿ, ಉದಾಹರಣೆ ಹೇಳ್ಬೇಕಂದ್ರ ಈ ಜಾಗತಿಕ ತಾಪಮಾನದ ಹೆಚ್ಚಳದಿಂದಾಗಿ ಸಾಕಷ್ಟು ಪ್ರಾಕೃತಿಕವಾಗಿರುವಂತಹ ಬದಲಾವಣೆಗಳನ್ನ ಏನ್ ಮಾಡ್ತಿದ್ರು ಕಾಣ್ತಾ ಇದ್ದೀವಿ. ಜಾಗತಿಕ ತಾಪಮಾನದ ಹೆಚ್ಚಳದಿಂದ ಏನ್ ಮಾಡಿದ್ರೆ ಸಾಕಷ್ಟು ಪ್ರಾಕೃತಿಕವಾದ ಬದಲಾವಣೆಗಳು ಏನ್ ಮಾಡ್ತಾ ಇದ್ರೆ ಕಾಣ್ತೀವಿ. ಎರಡನೇದು ಮಾನವನ ಚಲನಶೀಲತೆ ಮತ್ತು ಕ್ರಿಯಾಶೀಲತೆಯಿಂದ ಹೊಸ ಹೊಸ ಆವಿಷ್ಕಾರಗಳ ಮೂಲಕ ಉಂಟಾಗುವಂತಹ ಬದಲಾವಣೆಗಳು. ಮಾನವನ ಚಲನಶೀಲತೆ ಮತ್ತು ಅವನಲ್ಲಿರುವಂತಹ ಕ್ರಿಯಾಶೀಲತೆಯಿಂದಾಗಿ ಹೊಸ ಹೊಸ ಆವಿಷ್ಕಾರಗಳ ಮೂಲಕ ಉಂಟಾಗುವಂತಹ ಬದಲಾವಣೆಗಳು. ಏನೇನು? ಚಲನಶೀಲತೆ. ಎಷ್ಟೋ ಸಾವಿರ ವರ್ಷಗಳ ಹಿಂದೆ ಮನುಷ್ಯನ ಉಗಮ ಆಯ್ತು, ಮಾನವನ ಉಗಮ ಆಯ್ತು. ಮನುಷ್ಯ ಏನ್ ಮಾಡಿದ? ಅಲೆಮಾರಿ ಜೀವನ ಸಾಗಿಸ್ತಾ ಇದ್ದ, ಕಾಡು ಮೇಡುಗಳಲ್ಲಿ ಏನ್ ಅಲಿತಾ ಇದ್ದ. ಆಹಾರಕ್ಕಾಗಿ ಪ್ರಾಣಿಗಳನ್ನ ಏನ್ ಮಾಡ್ತಿದ್ದ? ಪ್ರಾಣಿಗಳನ್ನ ಬೇಟೆಯಾಡಿ ಏನ್ ಮಾಡ್ತಿದ್ದ? ಅದರ ಹಸಿಮಾಂಸ ತಿಂತಿದ್ದ. ಪ್ರಾಣಿಗಳನ್ನ ಬೇಟೆಯಾಡುವಂತ ಉದ್ದೇಶಕ್ಕಾಗಿ ವಿವಿಧ ರೀತಿಯ ಇರುವಂತಹ ಆಯುಧಗಳನ್ನು ತಯಾರು ಮಾಡಿಕೊಂಡ. ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಏನ್ ಮಾಡಿದ? ವಲಸೆ ಹೊಂಟ. ಕ್ರಮೇಣವಾಗಿ ಏನ್ ಮಾಡಿದಪ್ಪ ಅಂದ್ರ ಕೃಷಿ ಭೂಮಿಯನ್ನ ಪರಿವರ್ತನೆ ಮಾಡಿಕೊಂಡ, ಕಾಡುಗಳನ್ನು ನಾಶ ಮಾಡಿ ಕೃಷಿ ಭೂಮಿಯನ್ನಾಗಿ ಪರಿವರ್ತನೆ ಮಾಡಿಕೊಂಡ, ವಿವಿಧ ರೀತಿಯಂತ ಬೆಳೆಗಳನ್ನು ಬೆಳಿಲಿಕ್ಕೆ ಆರಂಭಿಸಿದ, ಅವುಗಳನ್ನು ಆಹಾರವಾಗಿ ಬಳಕೆ ಮಾಡ್ಕೊಳ್ಳಿಕ್ಕೆ ಆರಂಭಿಸಿದ. ಹಂತ ಹಂತವಾಗಿ ಏನಪ್ಪಾ ಅಂದ್ರೆ ಮನುಷ್ಯ ಏನ್ ಮಾಡಿದ? ವಿಕಾಸವಂತ ಚಲನಶೀಲತೆ ಬದಲಾವಣೆ ಆಯ್ತು. ಅವನಲ್ಲಿರುವಂತ ವಿಶೇಷವಿರುವಂತ ಬೌದ್ಧಿಕ ಮಾಡಿದಂತ ಕ್ರಿಯಾಶೀಲತೆಯಿಂದ ಹೊಸ ಹೊಸ ಆವಿಷ್ಕಾರಗಳು ಏನಪ್ಪ ಉಂಟಾದ್ದು. ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಹೋಗ್ಬೇಕಾದ್ರೆ ಏನ್ ಮಾಡ್ತಿದ್ದಪ್ಪ ಅಂದ್ರ ಕಾಲ್ನಡಿಗೆಯಲ್ಲಿ ಹೋಗ್ತಿದ್ದ. ಕ್ರಮೇಣ ಪ್ರಾಣಿಗಳನ್ನು ಬಳಸಿಕೊಂಡ. ಕ್ರಮೇಣ ಬರಬರ್ತಾ ಏನ್ ಮಾಡಿದಪ್ಪ ಅಂತಂದ್ರೆ ಹೊಸ ಹೊಸ ಆವಿಷ್ಕಾರಗಳನ್ನು ಸೃಷ್ಟಿ ಮಾಡ್ಕೊಂಡ, ರಸ್ತೆಗಳ ನಿರ್ಮಾಣ ಮಾಡ್ಕೊಂಡ, ವಾಹನಗಳ ನಿರ್ಮಾಣ ಮಾಡ್ಕೊಂಡ. ಇವುಗಳ ಜೊತೆಗೆ ಉದಾಹರಣೆ ಹೇಳ್ಬೇಕಂದ್ರೆ ಗುಲಾಮಗಿರಿ, ಜೀತ ಶೋಷಣೆಗಳ ವಿರುದ್ಧ ಚಳುವಳಿಗಳ ಮೂಲಕ ಸ್ವಾತಂತ್ರ್ಯ ಪಡ್ಕೊಂಡ. ನೋಡಿ, ಗುಲಾಮಗಿರಿ ಸುಮಾರು ವರ್ಷಗಳ ಹಿಂದೆ ಗುಲಾಮಗಿರಿ ಅನ್ನೋ ಒಂದು ವ್ಯವಸ್ಥೆ ರೂಢಿಯಲ್ಲಿತ್ತು. ಜೀತ ಪದ್ಧತಿ ಅನ್ನೋದು ರೂಢಿಯಲ್ಲಿತ್ತು. ಈ ಗುಲಾಮಗಿರಿ ಇರ್ಬೋದು ಅಥವಾ ಜೀತ ಪದ್ಧತಿ ಸಾಕಷ್ಟು ಶೋಷಣೆ ಆಗ್ತಿತ್ತು. ಆ ಶೋಷಣೆಯ ವಿರುದ್ಧ ಹೋರಾಟ ಮಾಡೋದ್ರ ಮೂಲಕ ಸ್ವಾತಂತ್ರ್ಯ ಪಡ್ಕೊಂಡ. ಗುಲಾಮಗಿರಿಯ ವಿರುದ್ಧ, ಜೀತ ಶೋಷಣೆಯ ವಿರುದ್ಧ ಹೋರಾಟಗಳನ್ನು ಮಾಡೋದ್ರ ಮೂಲಕ, ಚಳುವಳಿಗಳನ್ನ ಮಾಡೋದ್ರ ಮೂಲಕ ಸ್ವಾತಂತ್ರ್ಯವನ್ನು ಪಡೆಯಲಾಯಿತು. ನಂತರ ಮಹಿಳಾ ಹಕ್ಕು, ದಲಿತರ ಹಕ್ಕು, ನಾಗರಿಕರ ಹಕ್ಕುಗಳನ್ನು ರಕ್ಷಣೆ ಮಾಡಿಕೊಳ್ಳಿಕ್ಕೆ ಹೊಸ ಕಾನೂನುಗಳನ್ನು ಮತ್ತು ಆಡಳಿತ ವ್ಯವಸ್ಥೆಗಳನ್ನು ರೂಪಿಸಿಕೊಳ್ಳಾಯಿತು. ಚಲನಶೀಲತೆ ಮತ್ತು ಕ್ರಿಯಾಶೀಲತೆ ಹೊಸ ಹೊಸ ಆವಿಷ್ಕಾರಗಳು ಉಂಟಾಗ್ಬಿಟ್ಟು ಏನು ಗುಲಾಮಗಿರಿ ಹೋಯ್ತು. ಜೀತ ಪದ್ಧತಿ ವಿರುದ್ಧ ಏನಾಯ್ತು? ಚಳವಳಿ ನೀಡಲಿಕ್ಕೆ ಆರಂಭಿಸಿದ್ದು. ಆ ಮೂಲಕ ಸ್ವಾತಂತ್ರ್ಯ ಪಡ್ಕೊಂಡ್ರು. ನಂತರ ಮಹಿಳಾ ಹಕ್ಕು, ದಲಿತರ ಹಕ್ಕು, ನಾಗರಿಕರ ಹಕ್ಕುಗಳನ್ನು ರಕ್ಷಣೆ ಮಾಡುವಂತ ಉದ್ದೇಶಕ್ಕಾಗಿ ಹೊಸ ಹೊಸ ರೀತಿಯಾಗಿರುವಂತಹ ಕಾನೂನುಗಳನ್ನ ಅನುಷ್ಠಾನಗೊಳಿಸಿದ್ರು. ಉತ್ತಮವಾದಂತಹ ಆಡಳಿತ ವ್ಯವಸ್ಥೆ ರೂಪಿಸಿಕೊಂಡ್ರು.
ಇದು ಸಮಾಜದ ಸಂರಚನೆ ಮತ್ತು ಕಾರ್ಯಗಳ ಸಂಬಂಧದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ತಂದಿದೆ. ಅಂದ್ರೆ ಸಮಾಜದ ಸಂರಚನೆ, ಸಮಾಜದ ರಚನೆ ಏನಂದ್ರೆ ಬದಲಾವಣೆ ಆಯಿತು. ಜೊತೆಗೆ ಕಾನೂನುಗಳ ಮತ್ತು ಆಡಳಿತ ವ್ಯವಸ್ಥೆಗಳನ್ನು ಏನು ರೂಪಿಸಿದ್ರು ಅವುಗಳನ್ನು ಅನುಷ್ಠಾನಗೊಳಿಸುವಂತ ಕಾರ್ಯಗಳ ಸಂಬಂಧದಲ್ಲಿ ಸಾಕಷ್ಟು ಏನಂದ್ರೆ ಬದಲಾವಣೆ ಆಯಿತು. ಆ ಬದಲಾವಣೆಗಳನ್ನೇ ಸಾಮಾಜಿಕ ಬದಲಾವಣೆ ಅಂತ ಏನ್ ಮಾಡಿದ್ರು ಕರೀತಾ ಇದ್ದಾರೆ. ಹಾಗಾದ್ರೆ ಸಾಮಾಜಿಕ ಬದಲಾವಣೆಯನ್ನು ಹೀಗೂ ವ್ಯಾಖ್ಯಾನ ಮಾಡಬಹುದು. ಏನಂತ? ಸಾಮಾಜಿಕ ಬದಲಾವಣೆ ಎಂಬುದು ಜನರ ಜೀವನ ವಿಧಾನದಲ್ಲಿ ಉಂಟಾದಂತ ಪರಿವರ್ತನೆ ಅಂತ ಕರೀಬಹುದು. ಎಸ್, ಸಾಮಾಜಿಕ ಬದಲಾವಣೆ ಎನ್ನುವಂಥದ್ದು ಜನರ ಜೀವನ ವಿಧಾನಗಳಲ್ಲಿ ಉಂಟಾಗಿರುವಂತಹ ಪರಿವರ್ತನೆಯನ್ನು ಕೂಡ ಏನಪ್ಪ ಅಂದ್ರೆ ನಾವು ಸಾಮಾಜಿಕ ಬದಲಾವಣೆ ಅಂತ ಕರೀಬಹುದು. ಅಂದ್ರೆ ಜೀವನ ವಿಧಾನ, ಬದುಕುವಂತ ಶೈಲಿ, ಇರುವಂತ ರೀತಿ ಏನಾಯ್ತು ಅದರಲ್ಲಿ ಬದಲಾವಣೆ ಆಯ್ತು. ಆ ಬದಲಾವಣೆಯನ್ನ ಏನಂತ ಕರೀಬಹುದು? ಸಾಮಾಜಿಕ ಬದಲಾವಣೆ ಅಂತ ಕರೀಬಹುದು. ಮೆಕೆವರ್ ಅನ್ನುವಂತ ಸಮಾಜಶಾಸ್ತ್ರಜ್ಞನ ಪ್ರಕಾರ ಸಾಮಾಜಿಕ ಸಂಬಂಧಗಳಲ್ಲಾಗುವಂತ ಬದಲಾವಣೆನೇ ಸಾಮಾಜಿಕ ಬದಲಾವಣೆ ಅಂತ ಹೇಳಿದ್ರು. ನೋಡಿ, ಸಾಮಾಜಿಕ ಸಂಬಂಧಗಳಲ್ಲಾಗುವಂತಹ ಬದಲಾವಣೆಗೆ ಸಾಮಾಜಿಕ ಬದಲಾವಣೆ ಅಂತ ಮೆಕೆವರ್ ಅನ್ನುವಂತ ವ್ಯಕ್ತಿ ಕರೆದ. ಹಾಗಾದ್ರೆ ಸಾಮಾಜಿಕ ಬದಲಾವಣೆ ಲಕ್ಷಣಗಳು ಹೇಳಿದ್ದು ಇದೊಂದು ನಿರಂತರವಾಗಿರುವಂತದ್ದು. ಇದು ಒಂದು ಕಾಲಕ್ಕೆ ಸೀಮಿತವಾಗಿಲ್ಲ, ಒಂದು ಸಮಾಜಕ್ಕೆ ಸೀಮಿತವಾಗಿಲ್ಲ. ಎಲ್ಲ ಸಮಾಜಗಳಲ್ಲಿ ಎಲ್ಲ ಕಾಲಗಳಲ್ಲಿ ನಿರಂತರವಾಗಿ ಏನಾಗ್ತದೆ? ಬದಲಾವಣೆ ಆಗ್ತಾ ಇದೆ. ಸಾರ್ವತ್ರಿಕವಾಗಿರುವಂತದ್ದು, ಯಾವುದೇ ಒಂದು ಸಮಾಜಕ್ಕೆ ಏನಪ್ಪ ಅಂದ್ರ ಸಂಬಂಧಪಟ್ಟದ್ದಲ್ಲ. ಎಲ್ಲಾ ಸಮಾಜಗಳಲ್ಲಿ ಕೂಡ ಕಂಡು ಬರುವಂತದ್ದು. ಪ್ರತಿಯೊಂದು ದೇಶಗಳಿರುವಂತಹ ಎಲ್ಲ ಸಮಾಜಗಳಲ್ಲಿ ಕೂಡ ಸಾಮಾಜಿಕ ಬದಲಾವಣೆ ಅಂತ ಸಾರ್ವತ್ರಿಕವಾಗಿ ನಡೀತಾ ಇದೆ. ಸಾಮಾಜಿಕ ಬದಲಾವಣೆಯ ರೂಪ, ಗತಿ ಎರಡು ಒಂದೇ ರೀತಿಯಾಗಿರಂಗಿಲ್ಲ. ನೋಡಿ, ಇದರ ಬದಲಾವಣೆಯ ರೂಪ ಮತ್ತು ಗತಿ ಏನಪ್ಪ ಅಂದ್ರ ಒಂದೇ ರೀತಿಯಾಗಿರುವುದಿಲ್ಲ, ಬೇರೆ ಬೇರೆ ಆಗಿರ್ತಾವ. ಸೊ ಆ ನಿಟ್ಟಿನೊಳಗೆ ಏನಂತಾರೆ? ಸಾಮಾಜಿಕ ಪ್ರಕ್ರಿಯೆಗಳ ಸರಪಳಿಗಳು ಸಾಮಾಜಿಕ ಬದಲಾವಣೆಗಳನ್ನ ಸೃಷ್ಟಿ ಮಾಡುತ್ತವೆ. ಸಾಮಾಜಿಕ ಪ್ರಕ್ರಿಯೆಗಳ ಸರಪಳಿ ಏನ್ ಮಾಡ್ತಾವ? ಸಾಮಾಜಿಕ ಬದಲಾವಣೆ ಏನ್ ಮಾಡ್ತಂದ್ರ ಸೃಷ್ಟಿ ಮಾಡ್ತಾವ. ಹಾಗಾದ್ರೆ ಸಾಮಾಜಿಕ ಬದಲಾವಣೆ ಮತ್ತು ಸಾಮಾಜಿಕ ಪ್ರಕ್ರಿಯೆ ಇವೆರಡರ ಒಂದು ಸಂಬಂಧ ನೋಡ್ಬೇಕಾದ್ರೆ ಸಾಮಾಜಿಕ ಪ್ರಕ್ರಿಯೆಯ ಮೂಲಕ ಸಾಮಾಜಿಕ ಬದಲಾವಣೆ ಉಂಟಾಗ್ತದ. ಹೇಗೆ? ನೋಡಿ, ಸಾಮಾಜಿಕ ಪ್ರಕ್ರಿಯೆಯ ಮೂಲಕವೇ ಸಾಮಾಜಿಕ ಬದಲಾವಣೆ ಉಂಟಾಗ್ತದ. ಹಂಗಾಗಿ ಏನಂತಂದ್ರೆ ಸಮಾಜಶಾಸ್ತ್ರಜ್ಞರಾಗಿರುವಂತಹ ಪಾರ್ಕ್ ಮತ್ತು ಬರ್ಗೆಸ್ ಅವ್ರು ಏನ್ ಮಾಡ್ತಾರಪ್ಪ ಅಂದ್ರೆ 4 ವಿಧಗಳ ಮೂಲಕ ಏನಪ್ಪಾ ಅಂದ್ರ ಇದನ್ನ ತಿಳಿಸ್ಕೊಡ್ತಾ ಇದ್ದಾರೆ. ಪಾರ್ಕ್ ಮತ್ತು ಬರ್ಗೆಸ್ ಅವ್ರು ಏನ್ ಮಾಡ್ತಾರೆ ಅಂದ್ರೆ 4 ವಿಧಗಳ ಮೂಲಕ ಸಾಮಾಜಿಕ ಪ್ರಕ್ರಿಯೆಗಳನ್ನ ವಿವರಿಸ್ತಾರ. ಹಂಗಂತಂದ್ರೆ ಪಾರ್ಕ್ ಮತ್ತು ಬರ್ಗೆಸ್ ರವರ 4 ವಿಧದ ಮೂಲಕ ಸಾಮಾಜಿಕ ಪ್ರಕ್ರಿಯೆಗಳನ್ನ ವಿವರಿಸ್ತಾರೆ. ಹೆಂಗಂತಂದ್ರೆ ಸಾಮಾನ್ಯವಾಗಿ ಚರ್ಚೆಗೆ ಒಳಪಡುವ ಸಾಮಾಜಿಕ ಪ್ರಕಾರಗಳೆಂದರೆ ಸಾಮಾನ್ಯವಾಗಿ ಚರ್ಚೆಗೆ ಒಳಪಡುವಂತ ಸಾಮಾಜಿಕ ಪ್ರಕಾರಗಳೆಂದರೆ ಒಂದು ಸಂಘರ್ಷ, ಒಂದೇನಪ್ಪ ಅಂದ್ರೆ ಸಂಘರ್ಷ, 2 ಹೊಂದಾಣಿಕೆ, ಸಹಕಾರ, ಸಹಜೀವನ, ಇನ್ನೊಂದು ಅದರ ಜೊತೆ ಸೇರ್ಪಡೆಯಾಗುವಂಥದ್ದು ಏನಪ್ಪ ಅಂದ್ರ ಸ್ಪರ್ಧೆ ಅನ್ನುವಂಥದ್ದು ಕೂಡ ಏನಪ್ಪ ಅಂದ್ರ ಇಲ್ಲಿ ಗುರುತಿಸ್ತೀವಿ. ಸ್ಪರ್ಧೆಯು ಕೂಡ ಸಾಮಾಜಿಕ ಪ್ರಕ್ರಿಯೆ ಅಂತ ಏನಪ್ಪ ಅಂದ್ರೆ ಇತ್ತೀಚೆಗೆ ಏನ್ ಮಾಡಿದ್ರೆ ಗುರುತಿಸಲಾಗಿದೆ. ಹಾಗಾದರೆ ಸಾಮಾಜಿಕ ಬದಲಾವಣೆ ಮತ್ತು ಸಾಮಾಜಿಕ ಪ್ರಕ್ರಿಯೆಯಲ್ಲಿ ಪಾರ್ಕ್ ಮತ್ತು ಬರ್ಗೆಸ್ 4 ವಿಧಗಳನ್ನ ನಾವು ಒಂದೊಂದಾಗಿ ಏನಪ್ಪ ನೋಡೋಣ. ಒಂದು ಸಂಘರ್ಷ, ಹೊಂದಾಣಿಕೆ, ಸಹಕಾರ, ಸಹಜೀವನ ಮತ್ತು ಸ್ಪರ್ಧೆ. ಹಾಗಾದ್ರೆ ಮೊದಲೇದು ಸಂಘರ್ಷದ ಬಗ್ಗೆ ನೋಡ್ಬೇಕಾದ್ರೆ ಸಾಮಾಜಿಕ ಬದಲಾವಣೆಗಳಲ್ಲಿ ಅತ್ಯಂತ ಮುಖ್ಯವಾಗಿರುವಂತಹ ತೀವ್ರ ಸ್ವರೂಪದ ಸಾಮಾಜಿಕ ಪ್ರಕ್ರಿಯೆ ಯಾವುದು ಅಂತಂದ್ರೆ ಸಂಘರ್ಷ. ನೋಡಿ, ಸಾಮಾಜಿಕ ಬದಲಾವಣೆಗಳಲ್ಲಿ ಅತ್ಯಂತ ಮುಖ್ಯವಾಗಿರುವಂತಹ ಮತ್ತು ತೀವ್ರ ಸ್ವರೂಪದ ಸಾಮಾಜಿಕ ಪ್ರಕ್ರಿಯೆ ಯಾವುದು ಅಂದ್ರೆ ಸಂಘರ್ಷ. ನೋಡಿ, ಯಾವುದೇ ಒಂದು ತಂಡವನ್ನು ತೆಗೆದುಕೊಂಡ್ರೆ ಅಥವಾ ಗುಂಪನ್ನು ತೆಗೆದುಕೊಂಡಾಗ ತಮ್ಮ ಉದ್ದೇಶಗಳನ್ನ ಸಾಧಿಸಲಿಕ್ಕೆ ನಡೆಸುವಂತ ತಿಕ್ಕಾಟಗಳೆಲ್ಲವೂ ಕೂಡ ಏನಂತಾರೆ ಸಾಮಾಜಿಕ ಸಂಘರ್ಷಗಳಾಗಿವೆ. ಸಾಮಾಜಿಕ ಸಂಘರ್ಷ ಅಂತಂದ್ರೆ ಯಾವುದೇ ಒಂದು ತಂಡವನ್ನು ತೆಗೆದುಕೊಂಡ್ರೆ, ಯಾವುದೇ ಒಂದು ಗುಂಪನ್ನು ತೆಗೆದುಕೊಳ್ಳಿ, ಈ ತಂಡ ಆಗಿರ್ಬೋದು, ಈ ಗುಂಪಾಗಿರ್ಬೋದು, ತಮ್ಮ ಉದ್ದೇಶಗಳನ್ನ ಸಾಧಿಸಲಿಕ್ಕೆ ನಡೆಸುವಂತ ತಿಕ್ಕಾಟಗಳೆಲ್ಲವನ್ನ ನಾವು ಏನಂತ ಕರಿಬಹುದು ಅಂದ್ರೆ ಸಾಮಾಜಿಕ ಸಂಘರ್ಷಗಳಂತ ಕರಿಬಹುದು. ಫಾರ್ ಎಕ್ಸಾಂಪಲ್, ಒಂದು ತಂಡ, ಯಾವುದೇ ಒಂದು ತಂಡ ಇದೆ, ಆ ತಂಡ, ಆ ಗುಂಪು ತನ್ನ ಉದ್ದೇಶಗಳೇನಿದಾವ ಆ ಉದ್ದೇಶಗಳನ್ನ ಸಾಧಿಸಲಿಕ್ಕೆ, ಪಡೀಲಿಕ್ಕೆ ನಡೆಸುವಂತ ತಿಕ್ಕಾಟಗಳೆಲ್ಲ ಏನಪ್ಪಾ ಅಂದ್ರ ನಾವು ಸಾಮಾಜಿಕ ಸಂಘರ್ಷ ಅಂತ ಕರಿತೀವಿ. ಉದಾಹರಣೆಗೆ ಕಬಡ್ಡಿ ಆಟವನ್ನು ಆಡಬೇಕಾದ್ರೆ ಎರಡೂ ತಂಡಗಳ ಉದ್ದೇಶ ಏನಿರ್ತದಪ್ಪ ಅಂದ್ರೆ
ಏನು ಸಾಧಿಸಬೇಕು ಉದ್ದೇಶ ಅಂತಂದ್ರೆ ಅಂಕಗಳನ್ನ ಪಡೆಯುವಂತ ಪ್ರಯತ್ನ ಮಾಡ್ಲಿಕ್ಕೆ ಸಣ್ಣ ಸಣ್ಣ ಗೆಲುವನ್ನು ಅಂತಂದ್ರೆ ಪಡಿಲಿಕ್ಕೆ ಸಣ್ಣ ಸಣ್ಣ ಹಂಗಾಗಿ ಕಬಡ್ಡಿ ಆಟವನ್ನ ಆಡುವಾಗ ಎರಡೂ ತಂಡಗಳು ಏನ್ ಮಾಡ್ತಾವ ಅಂದ್ರ ಅಂಕವನ್ನ ಪಡಿಲಿಕ್ಕೆ ಪ್ರಯತ್ನ ಮಾಡಿ ಏನ್ ಮಾಡ್ತಾವಂದ್ರ ಸಣ್ಣ ಸಣ್ಣ ಯಾವ ತಂಡ ಯುಕ್ತಿ ಮತ್ತು ಶಕ್ತಿಯಿಂದ ಆಡ್ತದೋ ಆ ತಂಡ ಏನ್ ಮಾಡ್ತದೆ ಗೆಲ್ತಾ ಇದೆ. ಯಾವುದೇ ಕಬಡ್ಡಿ ಆಗಿರ್ಬೋದು, ಹಾಕಿ ಆಗಿರ್ಬೋದು, ಯಾವುದೇ ಒಂದು ಆಟವನ್ನು ತೆಗೆದುಕೊಂಡಾಗ ಎರಡೂ ತಂಡಗಳು ಏನ್ ಮಾಡ್ತಾವಂದ್ರ ಅಂಕಗಳನ್ನ ಪಡೀಲಿಕ್ಕೆ ಪ್ರಯತ್ನವನ್ನ ಮಾಡಿ ಏನು ಸೆಣಸಾಡ್ತಿರ್ತಾವಲ್ಲ ಆ ಸೆಣಸಾಟ ಸಂಘರ್ಷ ಅಂತ ಕರೀಬಹುದು. ಈ ಸೆಣಸಾಟದಲ್ಲಿ ಯಾವ ತಂಡ ಯುಕ್ತಿ ಮತ್ತು ಶಕ್ತಿಯಿಂದ ಆಡ್ತದೆಯೋ ಆ ತಂಡ ಏನ್ ಮಾಡ್ತದಪ್ಪ ಅಂದ್ರೆ ಗೆಲ್ತಾ ಇದೆ. ಅದೇ ರೀತಿಯಾಗಿ ಸಾಮಾಜಿಕ ವ್ಯವಸ್ಥೆಯಲ್ಲಿ ವ್ಯಕ್ತಿಗಳಿಂದ ಅಥವಾ ಜನರ ಗುಂಪುಗಳಿಂದ ತಮ್ಮ ಹಕ್ಕುಗಳಿಗೆ ಬಾಧ್ಯತೆ ಉಂಟಾದಾಗ, ತಮಗೆ ಅಗತ್ಯವಾದಂತಹ ಸೌಲಭ್ಯಗಳು ದೊರಕದೇ ಇದ್ದಾಗ, ಸ್ವಾತಂತ್ರ್ಯ ಮತ್ತು ಸಮಾನತೆ ದೊರಕದೇ ಇದ್ದಾಗ ವೈಯಕ್ತಿಕವಾಗಿ ಅಥವಾ ಚಳವಳಿಯ ಮಾದರಿಯಲ್ಲಿ ಸಂಘರ್ಷ ನಡೆಸಿ ಅದನ್ನ ಪಡೆದುಕೊಳ್ಳಕ್ಕೆ ಏನ್ ಮಾಡ್ತಾವ ಪ್ರಯತ್ನ ನಡೀತಿರ್ತಾವ. ನೋಡಿ, ಸಾಮಾಜಿಕ ವ್ಯವಸ್ಥೆಯಲ್ಲೂ ಕೂಡ ಏನಂತಂದ್ರೆ ವ್ಯಕ್ತಿಗಳಿಂದ ಅಥವಾ ಜನರ ಗುಂಪುಗಳಿಂದ ತಮ್ಮ ಹಕ್ಕುಗಳಿಗೆ ಬಾಧ್ಯತೆ ಬಂದಾಗ, ಧಕ್ಕೆ ಬಂದಾಗ, ತಮಗೆ ಅಗತ್ಯವಾಗಿರುವಂತಹ ಸೌಲಭ್ಯಗಳು ದೊರಕದೇ ಇದ್ದಾಗ, ತಮಗೆ ಸಿಗಬೇಕಾಗಿರುವಂತಹ ಸ್ವಾತಂತ್ರ್ಯ ಮತ್ತು ಸಮಾನತೆ ದೊರಕದೇ ಇದ್ದಾಗ, ವೈಯಕ್ತಿಕವಾಗಿ ಆಗಿರಬಹುದು ಅಥವಾ ಚಳುವಳಿಗಳ ರೂಪದಲ್ಲಿ ಆಗಿರಬಹುದು, ಚಳುವಳಿಯ ಮಾದರಿಯಲ್ಲಿ ಆಗಿರಬಹುದು, ಸಂಘರ್ಷವನ್ನು ನಡೆಸಿ ಅದನ್ನ ಪಡೆದುಕೊಳ್ಳಿಕ್ಕೆ ಏನ್ ಮಾಡ್ತಾವಂದ್ರೆ ಪ್ರಯತ್ನವನ್ನು ನಡೀತಿರ್ತಲ್ಲ ಅವನ್ನ ಏನ್ ಮಾಡ್ತಾರೆ ಸಾಮಾಜಿಕ ಸಂಘರ್ಷ ಅಂತ ಕರಿಬಹುದು. ಉದಾಹರಣೆಗೆ ಸೂಕ್ತವಾದಂತ ಉದಾಹರಣೆ ಕೊಡಬೇಕಾದ್ರೆ ಮಹಿಳೆಯರ, ಮಕ್ಕಳ ಮತ್ತು ದಲಿತರ ಹಕ್ಕುಗಳನ್ನ ಕಿತ್ತುಕೊಂಡಾಗ, ಮಹಿಳೆಯರ, ಮಕ್ಕಳ ಮತ್ತು ದಲಿತರ ಹಕ್ಕುಗಳನ್ನ ಕಿತ್ತುಕೊಂಡಾಗ ಇಡೀ ಸಮಾಜದಲ್ಲಿ ಅವರ ಹಕ್ಕುಗಳನ್ನ ಕಿತ್ತುಕೊಳ್ಳಬಾರದೆಂಬ ಚರ್ಚೆ ಆರಂಭ ಆಗ್ತಾ ಇದೆ. ಮಹಿಳೆಯರ, ಮಕ್ಕಳ ಮತ್ತು ದಲಿತರ ಹಕ್ಕುಗಳನ್ನ ಕಿತ್ತುಕೊಂಡಾಗ ಅವರ ಸಮಾಜದಲ್ಲಿ, ಇಡೀ ಸಮಾಜದೊಳಗ ಅವರ ಹಕ್ಕುಗಳನ್ನ ಕಿತ್ತುಕೊಳ್ಳಬಾರದು ಅನ್ನುವಂತ ಒಂದು ಚರ್ಚೆ ಏನು ಆರಂಭ ಆಗ್ತದೆ. ಆ ಚರ್ಚೆ ಹಕ್ಕುಗಳನ್ನ ಕಸಿದುಕೊಂಡವರು ಮತ್ತು ಕಳೆದುಕೊಂಡವರು ಎಂಬರ ನಡುವಿನ ಚರ್ಚೆ ಮಾತ್ರ ಆಗಿರುವುದಿಲ್ಲ, ಅದು ಏನಪ್ಪಾ ಅಂದ್ರೆ ಒಂದು ಬಗೆಯಲ್ಲಿ ಹಕ್ಕುಗಳನ್ನ ಪ್ರತಿಪಾದಿಸುವಂತ ಸಂಘರ್ಷ ಆಗ್ತಾ ಇದೆ. ಅಂದ್ರೆ ಆ ಚರ್ಚೆ ಏನಾಗ್ತದಪ್ಪ ಅಂದ್ರೆ ಹಕ್ಕುಗಳನ್ನ ಕಸಿದುಕೊಂಡವರು ಮತ್ತು ಕಳೆದುಕೊಂಡವರ ನಡುವಿನ ಚರ್ಚೆ ಮಾತ್ರ ಆಗಿರೋದಿಲ್ಲ, ಬದಲಾಗಿ ಅದು ಒಂದು ಬಗೆಯಲ್ಲಿ ಹಕ್ಕುಗಳನ್ನ ಪ್ರತಿಪಾದಿಸುವಂತ ಸಂಘರ್ಷವಾಗಿ ಏನಾಗ್ತದೆ ಅಂದ್ರೆ ಮಾರ್ಪಡ್ತಾ ಇದೆ. ಅದು ಏನಪ್ಪ ಅಂದ್ರೆ ಸಾಮಾಜಿಕ ಬದಲಾವಣೆ ತರುವಂತ ಒಂದು ಮೂಲಾಂಶ ಆಗಿ ಏನಾಗ್ತದೆ ಗುರುತಿಸಿಕೊಳ್ತಾ ಇದೆ. ಎರಡನೇದಾಗಿ ಹೊಂದಾಣಿಕೆ. ಸಾಮಾಜಿಕ ಬದಲಾವಣೆಗೆ ಸಂಘರ್ಷ ಎಷ್ಟು ಮುಖ್ಯವೋ ಅಷ್ಟೇ ಮುಖ್ಯವಾದಂತಹ ಸಾಮಾಜಿಕ ಮತ್ತೊಂದು ಪ್ರಕ್ರಿಯೆ ಯಾವುದು ಅಂತಂದ್ರೆ ಹೊಂದಾಣಿಕೆ. ಎಸ್, ಹೊಂದಾಣಿಕೆ ಅನ್ನುವಂಥದ್ದಿದ್ರೆ ನಿರಂತರವಾಗಿ ಘರ್ಷಣೆಗಳು ಉಂಟಾಗ್ತಾ ಹೊರತಾಗಿ ಏನಪ್ಪ ಅಂದ್ರೆ ಅಲ್ಲಿ ಯಾವುದೇ ರೀತಿ ಇರುವಂತಹ ಶಾಂತಿ ಸೌಹಾರ್ದತೆ ಮೂಡಲಿಕ್ಕೆ ಸಾಧ್ಯವಿಲ್ಲ. ಹಂಗಾಗಿ ಸಾಮಾಜಿಕ ಬದಲಾವಣೆಗೆ ಸಂಘರ್ಷ ಎಷ್ಟು ಮುಖ್ಯವೋ ಅಷ್ಟೇ ಮುಖ್ಯವಿರುವಂತಹ ಸಾಮಾಜಿಕ ಪ್ರಕ್ರಿಯೆ ಯಾವುದು ಅಂತಂದ್ರೆ ಹೊಂದಾಣಿಕೆ ಅಂತ ಗುರುತಿಸ್ತೀವಿ. ಆಯಾ ಸಮಾಜದಲ್ಲಿರುವಂತಹ ವ್ಯಕ್ತಿಗಳು ಮತ್ತು ಗುಂಪುಗಳು, ಆಯಾ ಸಮಾಜದಲ್ಲಿರುವಂತಹ ವ್ಯಕ್ತಿಗಳು ಮತ್ತು ಗುಂಪುಗಳು ತಮ್ಮಲ್ಲಿರುವಂತಹ ವಿಚಾರ, ಆ ವ್ಯಕ್ತಿಗಳಾಗಿರ್ಬೋದು, ಗುಂಪುಗಳಾಗಿರ್ಬೋದು, ತಮ್ಮಲ್ಲಿರುವಂತಹ ವಿಚಾರಗಳ ಆಧಾರದ ಮೇಲೆ ಕೆಲವೊಂದಿಷ್ಟು ನಿಲುವುಗಳಿಗೆ ಏನ್ ಮಾಡ್ತಾರೆ ಬಂದಿರ್ತಾರೆ, ಕೆಲವೊಂದು ನಿರ್ಧಾರಗಳಿಗೆ ಬಂದಿರ್ತಾರೆ. ಆ ನಿಲುವುಗಳಾಗಿರ್ಬೋದು, ನಿರ್ಧಾರಗಳಾಗಿರ್ಬೋದು ಅನೇಕ ಬಗೆಯ ತಿಕ್ಕಾಟಗಳನ್ನು ಏನ್ ಮಾಡ್ತಾರೆ ಉಂಟು ಮಾಡ್ತಿರ್ತವೆ. ನೋಡಿ, ಆಯಾ ಸಮಾಜದಲ್ಲಿರುವಂತಹ ವ್ಯಕ್ತಿಗಳಾಗಿರ್ಬೋದು, ಗುಂಪುಗಳಾಗಿರ್ಬೋದು, ತಮ್ಮಲ್ಲಿರುವಂತಹ ವಿಚಾರಗಳ ಆಧಾರದಲ್ಲಿ ಕೆಲವೊಂದಿಷ್ಟು ನಿಲುವುಗಳಿಗೆ ಏನ್ ಬಂದಿರ್ತಾರ, ಕೆಲವೊಂದಿಷ್ಟು ನಿರ್ಧಾರಕ್ಕೆ ಬಂದಿರ್ತಾರ. ಆ ನಿರ್ಧಾರಗಳೇ, ನಿಲುವುಗಳೇ, ಆ ವಿಚಾರಗಳೇ ಆಗಿರ್ಬೋದು ಅಥವಾ ಅಭಿಪ್ರಾಯಗಳು ಏನ್ ಮಾಡ್ತಾರೆ ಕೆಲವೊಂದಿಷ್ಟು ಬಗೆಯ ತಿಕ್ಕಾಟಗಳನ್ನ ಏನ್ ಮಾಡ್ತಂದ್ರ ಉಂಟು ಮಾಡ್ತಿರ್ತಾವ. ಆ ತಿಕ್ಕಾಟಗಳನ್ನ ಹೊಂದಾಣಿಕೆಯ ಮೂಲಕವೇ ಏನ್ ಮಾಡ್ಬೇಕಂದ್ರೆ ಬಗೆಹರಿಸಿಕೊಳ್ಬೇಕಾಗ್ತದ. ಒಂದು ವೇಳೆ ಆ ಹೊಂದಾಣಿಕೆ ಮೂಲಕ ಬಗೆಹರಿಸಿಕೊಳ್ಳದಿದ್ರೆ ಏನಪ್ಪಾ ಅಂದ್ರ ಸಂಘರ್ಷಗಳು ಏನಾಗ್ತದೆ ಮುಂದುವರ್ತಾವ. ಹಂಗಾಗಿ ಏನಪ್ಪಾ ಅಂದ್ರೆ ಹೊಂದಾಣಿಕೆಯಾಗದೆ ಬರೀ ಸಂಘರ್ಷಗಳೇ ಮುಂದುವರೆದರೆ ಆ ಸಮಾಜದಲ್ಲಿ ಅರಾಜಕತೆ, ಗುಂಪು ಘರ್ಷಣೆ ಹೆಚ್ಚುವಂತ ಸಾಧ್ಯತೆ ಇರ್ತಾ ಇದೆ. ಅಂದ್ರೆ ವ್ಯಕ್ತಿಗಳು, ಗುಂಪುಗಳ ಮಧ್ಯೆ ಇರುವಂತಹ ತಮ್ಮ ವಿಚಾರಗಳ ಆಧಾರದಲ್ಲಿ ಏನು ನಿಲುವುಗಳನ್ನು ವ್ಯಕ್ತಪಡಿಸ್ತಾ ಇದಾರೋ, ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾರೋ, ಆ ನಿಲುವುಗಳಾಗಿರ್ಬೋದು, ಅಭಿಪ್ರಾಯಗಳಾಗಿರ್ಬೋದು ತಿಕ್ಕಾಟಗಳನ್ನು ಉಂಟು ಮಾಡಿದಾಗ ಆ ತಿಕ್ಕಾಟಗಳನ್ನು ಏನ್ ಮಾಡ್ಬೇಕಂದ್ರೆ ಹೊಂದಾಣಿಕೆಯ ಮೂಲಕ ಏನ್ ಮಾಡ್ಬೇಕಂದ್ರೆ ಬಗೆಹರಿಸಿಕೊಳ್ಬೇಕಾಗ್ತದೆ.
ಆ ಹೊಂದಾಣಿಕೆಗಳನ್ನ ಬಗೆಹರಿಸ್ಕೋಬೇಕಾಗ್ತದೆ. ಒಂದು ವೇಳೆ ಬಗೆಹರಿದೇ ಇದ್ದರೆ, ಹೊಂದಾಣಿಕೆ ಆಗದೇ ಇದ್ದರೆ ಬರೀ ಸಂಘರ್ಷಗಳೇ ಏನಾಗ್ತದೆ ಅಂದ್ರೆ ಮುಂದುವರಿತಾ ಇದ್ದಾವೆ. ಆ ಸಂಘರ್ಷಗಳ ಮುಂದುವರೆದೇ ಆದ್ರೆ ಏನಾಗ್ತದೆ ಅಂದ್ರೆ ಸಮಾಜದಲ್ಲಿ ಅರಾಜಕತೆ ಮತ್ತು ಗುಂಪು ಘರ್ಷಣೆ ಏನಾಗ್ತಿತ್ತು ಅಂದ್ರೆ ಹೆಚ್ಚಾಗುವಂತ ಸಾಧ್ಯತೆ ಇರ್ತದೆ. ಹಿಂಗಾಗಿ ಸಮಾಜದಲ್ಲಿ ಶಾಂತಿ ಅನ್ನೋದು ನೆಲೆಸೋದಿಲ್ಲ. ಹಂಗಾಗಿ ಪರಸ್ಪರ ಮಾತುಕತೆಯ ಮೂಲಕ ಒಪ್ಪಂದಕ್ಕೆ ಬರಲಾಗ್ತದ. ಏನಾಗ್ತದಪ್ಪ ಅಂದ್ರೆ ಅವಾಗ ಎರಡು ಗುಂಪುಗಳ ಮಧ್ಯೆ ಆಗಿರ್ಬೋದು, ಎರಡು ವ್ಯಕ್ತಿಗಳ ಮಧ್ಯೆ ಏನಪ್ಪಾ ಅಂದ್ರ ಪರಸ್ಪರ ಮಾತುಕತೆಯ ಮೂಲಕ ಏನಪ್ಪಾ ಅಂದ್ರೆ ಒಪ್ಪಂದಕ್ಕೆ ಬರಲಾಗ್ತದಲ್ಲ, ಅದನ್ನ ನಾವೇನಂತ ಕರಿತೀವಿ ಹೊಂದಾಣಿಕೆ ಅಂತ ಕರಿತಾ ಇದೀವಿ. ಈ ಹೊಂದಾಣಿಕೆ ಕೇವಲ ಸಮಾಜದಲ್ಲಿ ಅಂತಂದ್ರೆ ಕುಟುಂಬದ ಒಳಗೂ ಇರ್ತದೆ, ಕುಟುಂಬದ ಹೊರಗೂ ಇರ್ತದೆ. ಕುಟುಂಬದಲ್ಲೂ ಇರ್ತದೆ, ಕುಟುಂಬದ ಹೊರಗೂ ಇರ್ತದೆ, ಸಮಾಜದಲ್ಲಿ ಇರ್ತದೆ, ಚಳುವಳಿಗಳ ನಡುವೆ ಇರ್ತದೆ, ಸಿದ್ಧಾಂತದ ಒಳಗೆ ಇರ್ತದೆ. ಅನೇಕ ಬಗೆಯ ಬದಲಾವಣೆಗೆ ಏನಪ್ಪಾ ಅಂದ್ರೆ ಕಾರಣವಾಗೋದನ್ನ ಏನ್ ಮಾಡ್ತಾರೆ ಕಾಣ್ತೀವಿ. ಇದು ಕುಟುಂಬದ ಒಳಗೆ, ಹೊರಗೆ, ಸಮಾಜದಲ್ಲಿ, ಚಳುವಳಿಗಳ ನಡುವೆ, ಸಿದ್ಧಾಂತದ ಒಳಗೆ ಅನೇಕ ಬಗೆಯ ಬದಲಾವಣೆಗೆ ಏನಾಗ್ತದೆ ಕಾರಣವಾಗೋದನ್ನ ಕಾಣ್ತೀವಿ. ಇದು ಮತ್ತೊಬ್ಬರ ಇರುವಿಕೆಯನ್ನ ಗೌರವಿಸುವಂತ ಕ್ರಮವೂ ಕೂಡ ಹೌದು. ಅಂದ್ರೆ ಏನ್ ಮಾಡ್ತದಪ್ಪ ಅಂದ್ರೆ ಮತ್ತೊಬ್ಬರ ಇರುವಿಕೆಯನ್ನ ಗೌರವಿಸುವಂತ ಕ್ರಮವೂ ಹೌದು. ಹಿಂಗಾಗಿ ಸಮಾಜದಲ್ಲಿ ಶಾಂತಿ ಮತ್ತು ಸಹಬಾಳ್ವೆ ಏನಾಗ್ತದೆ ಅಂದ್ರೆ ನಿರ್ಮಾಣ ಆಗ್ತೈತಿ. ಇಲ್ಲದೆ ಹೋದ್ರೆ ಏನಪ್ಪಾ ಅಂದ್ರ ಅರಾಜಕತೆ ಮತ್ತು ಗುಂಪು ಘರ್ಷಣೆ ಹೆಚ್ಚಾಗುವಂತ ಸಾಧ್ಯತೆ ಇರ್ತದೆ. ಇದು ಹೊಂದಾಣಿಕೆ. ಏನ ಸಹಕಾರ, ಮತ್ತೊಂದು ಮುಖ್ಯವಾದಂತ ಸಾಮಾಜಿಕ ಪ್ರಕ್ರಿಯೆ ಏನು ಅಂತಂದ್ರೆ ಸಹಕಾರ ಮಾನವ ತನಗೆ ಬೇಕಾಗುವಂತ ಅಗತ್ಯತೆಗಳನ್ನ ಪಡೆದುಕೊಳ್ಳಲಿಕ್ಕೆ ಬಳಸುವಂತ ಒಂದು ಮಾರ್ಗ. ಯಾವುದು? ಸಹಕಾರ. ಎಸ್, ನೋಡಿ, ಮಾನವ ತನಗೆ ಬೇಕಾಗುವಂತ ಅಗತ್ಯತೆಗಳನ್ನ, ಅವಶ್ಯಕತೆಗಳನ್ನ ಪಡೆದುಕೊಳ್ಳಲಿಕ್ಕೆ ಬಳಸುವಂತ ಒಂದು ಮಾರ್ಗ ಯಾವುದು ಅಂತಂದ್ರೆ ಸಹಕಾರ ಅಂತ ಹೇಳ್ತಾ ಇದ್ದೀವಿ. ಸಮಾಜದಲ್ಲಿ ಬಹುತೇಕ ಸಾಮಾಜಿಕ ಸಂಬಂಧಗಳು ಸಮಾಜದಿಂದ ಬಹುತೇಕ ಸಾಮಾಜಿಕ ಸಂಬಂಧಗಳು ಕೊಡುಕೊಳ್ಳುವಿಕೆಯ ಮೂಲಕ ಏನಪ್ಪ ನಡೀತಿರ್ತಾವ. ಯಾವುದೇ ಒಂದು ಸಾಮಾಜಿಕ ವೃದ್ಧಿ ಆಗೈತೆ ಅಂದ್ರೆ ಅಲ್ಲಿ ಏನಂತಾರೆ ಕೊಡು ಮತ್ತು ಕೊಳ್ಳುವಿಕೆ ಮೂಲಕ ನಡೆದಿರ್ತಾವ. ಹಿಂಗಾಗಿ ಅದನ್ನ ನಾವು ಸಹಕಾರದ ಮನೋಭಾವ ಅಂತ ಕರಿತಾ ಇದೀವಿ. ಅಂದ್ರ ವಿನಿಮಯ, ಕೊಡುವುದು, ಕೊಳ್ಳುವುದು, ತೆಗೆದುಕೊಳ್ಳುವುದು, ಕೊಡುವುದು, ಅದನ್ನ ಸಹಕಾರ ಮನೋಭಾವ ಅಂತ ಕರಿತೀವಿ. ಸಹಕಾರದಲ್ಲಿ ಎರಡು ವಿಧ, ಒಂದು ಪ್ರತ್ಯಕ್ಷ ಸಹಕಾರ, ಇನ್ನೊಂದೇನಪ್ಪ ಪರೋಕ್ಷ ಸಹಕಾರ. ಒಂದು ಪ್ರತ್ಯಕ್ಷ ಸಹಕಾರ, ಇನ್ನೊಂದೇನಪ್ಪ ಪರೋಕ್ಷ ಸಹಕಾರ. ಇದನ್ನ ಇನ್ನೊಂದು ಅರ್ಥ ವಿವರಿಸಬಹುದು. ಒಂದು ಮಗು ಶಾಲೆಯಲ್ಲಿ ಕಲಿಯಬೇಕಾದರೆ ಆ ಮಗು ಕಲಿಯುತ್ತಿರುವಾಗ ಬೋಧಿಸುವ ಶಿಕ್ಷಕರು ಮತ್ತು ಆ ಮಗುವಿನ ಕಲಿಕೆಗೆ ಪ್ರತ್ಯಕ್ಷವಾಗಿ ಏನ್ ಮಾಡ್ತಾರೆ ಸಹಕರಿಸಿರ್ತಾರ. ನೋಡಿ, ಒಂದು ಮಗು ಶಾಲೆಯಲ್ಲಿ ಕಲಿಯಬೇಕಾದರೆ ಆ ಮಗು ಕಲಿಯುತ್ತಿರುವಾಗ ಬೋಧಿಸುವ ಶಿಕ್ಷಕರು ಮತ್ತು ಆ ಮಗುವಿನ ಕಲಿಕೆಗೆ ಪ್ರತ್ಯಕ್ಷವಾಗಿ ಏನ್ ಮಾಡ್ತಾರೆ ಅಂದ್ರ ಸಹಕರಿಸ್ತಿರ್ತಾರ. ಅದೇ ಶಾಲಾ ಆವರಣದಲ್ಲಿ ಆಡಳಿತ ನೋಡಿಕೊಳ್ಳುವಂತ ಮುಖ್ಯ ಶಿಕ್ಷಕರು, ಬಿಸಿಯೂಟ ಮಾಡುವ ಮಹಿಳೆಯರು, ಶಾಲೆಯನ್ನ ಸ್ವಚ್ಛಗೊಳಿಸುವಂತ ಸಿಬ್ಬಂದಿ, ಮಕ್ಕಳಿಗೆ ಕುಡಿಯಲು ನೀರು ತರುವ ತಾಯಂದಿರು ಮಕ್ಕಳ ಕಲಿಕೆಯಲ್ಲಿ ಪರೋಕ್ಷವಾಗಿ ಏನ್ ಮಾಡ್ತಾರೆ ಸಹಕರಿಸುತ್ತಾರೆ. ನೋಡಿ, ಒಂದು ಮಗು ಶಾಲೆ ಒಳಗೆ ಕಲಿಬೇಕಾದ್ರೆ ಮಗು ಕಲಿತಿರುವಂತಹ ಸಂದರ್ಭದಲ್ಲಿ ಬೋಧಿಸುವಂತ ಶಿಕ್ಷಕರು, ಅದು ಯಾವುದೇ ವಿಷಯ ಇರಲಿ, ಆ ಶಿಕ್ಷಕರು ಆ ಮಗುವಿನ ಕಲಿಕೆಗೆ ಏನ್ ಮಾಡ್ತಾರೆ ಅಂದ್ರೆ ಪ್ರತ್ಯಕ್ಷವಾಗಿ ಸಹಕರಿಸಿದರೆ, ಅದೇ ಶಾಲಾ ಆವರಣದಲ್ಲಿ ಇರುವಂತಹ ಆಡಳಿತವನ್ನು ನೋಡಿಕೊಳ್ಳುವಂತಹ ಮುಖ್ಯ ಶಿಕ್ಷಕರು, ಬಿಸಿಯೂಟ ಮಾಡುವಂತ ಮಹಿಳೆಯರು, ಶಾಲೆಯನ್ನ ಸ್ವಚ್ಛಗೊಳಿಸುವಂತ ಸಿಬ್ಬಂದಿ ವರ್ಗದವರು, ಮಕ್ಕಳಿಗೆ ಕುಡಿಯಲು ನೀರು ತರುವಂತ ತಾಯಂದರು ಮಕ್ಕಳ ಕಲಿಕೆಯಲ್ಲಿ ಪರೋಕ್ಷವಾಗಿ ಏನ್ ಮಾಡ್ತಿರ್ತಾರ ಅಂದ್ರೆ ಸಹಕರಿಸ್ತಿರ್ತಾರ. ಅಂದ್ರೆ ಶಿಕ್ಷಕರು ಪ್ರತ್ಯಕ್ಷವಾಗಿರುವಂತ ಸಹಕಾರ ಕೊಟ್ರೆ, ಅಂದ್ರೆ ಬೋಧಿಸುವಂತ ಶಿಕ್ಷಕರು ಏನ್ ಪ್ರತ್ಯಕ್ಷ ಸಹಕಾರ ಕೊಟ್ರೆ, ಆ ಶಾಲಾ ಆವರಣದಲ್ಲಿರುವಂತ ಮುಖ್ಯ ಶಿಕ್ಷಕರು, ಬಿಸಿಯೂಟ ಮಾಡುವಂತ ಮಹಿಳೆಯರು, ಶಾಲೆಯನ್ನು ಸ್ವಚ್ಛಗೊಳಿಸುವಂತ ಸಿಬ್ಬಂದಿಗಳು, ಮಕ್ಕಳಿಗೆ ಕುಡಿಯಲು ನೀರು ತರುವಂತ ತಾಯಂದರು ಮಕ್ಕಳ ಕಲಿಕೆಯಲ್ಲಿ ಪರೋಕ್ಷವಾಗಿ ಏನ್ ಮಾಡ್ತಾರ ಅಂದ್ರ ಸಹಕರಿಸ್ತಿರ್ತಾರ. ಹೀಗೆ ಸಹಕಾರಗಳ ಮೂಲಕ ನಡೆಯುವಂತ ಶಾಲೆ ಕಾಲಾನಂತರದಲ್ಲಿ ಆ ಶಾಲೆ ನೆಲೆಗೊಂಡಿರುವಂತ ಪರಿಸರದ ಉತ್ತಮ ಕಲಿಕೆಗೆ ಬೆಂಬಲವಾಗಿ ನಿಲ್ಲುವ ಮೂಲಕ ಆ ಹಳ್ಳಿಯ ಅಥವಾ ಆ ಪ್ರದೇಶದ ಬದಲಾವಣೆಗೆ ಏನಾಗ್ತದೆ ಕಾರಣ ಆಗ್ತದೆ. ಅಂದ್ರೆ ಸಹಕಾರಗಳ ಮೂಲಕ ನಡೆಯುವಂತ ಶಾಲೆ ಕಾಲಾನಂತರದಲ್ಲಿ ತದನಂತರ
ಆ ಶಾಲೆ ನೆಲೆಗೊಂಡಿರುವಂತಹ ಪರಿಸರದ ಉತ್ತಮ ಕಲಿಕೆಗೆ ಬೆಂಬಲವಾಗಿ ನಿಲ್ಲುವಂತ ಮೂಲಕ ಆ ಹಳ್ಳಿ ಆಗಿರ್ಬೋದು, ಆ ಪಟ್ಟಣ ಆಗಿರ್ಬೋದು, ಅಥವಾ ಆ ಪ್ರದೇಶದ ಬದಲಾವಣೆಗೆ ಏನಾಗ್ತದೆ ಅಂದ್ರೆ ಕಾರಣ ಆಗ್ತೈತಿ. ಶಿಕ್ಷಣದ ಮೂಲ ಕಲಿಕೆಯು ಮುಂದೆ ನಮ್ಮೊಳಗೆ ಸಹಜೀವನಕ್ಕೆ ಏನ್ ಮಾಡ್ತದೆ, ಮಾರ್ಗದರ್ಶನ ನೀಡ್ತದೆ. ನೋಡಿ, ಶಿಕ್ಷಣದ ಮೂಲ ಏನಪ್ಪಾ ಅಂದ್ರೆ ಕಲಿಕೆ, ಮುಂದೆ ನಮ್ಮ ಜೀವನದೊಳಗೆ ಏನ್ ಮಾಡದಪ್ಪ ಅಂದ್ರೆ ಸಹಜೀವನಕ್ಕೆ ಏನ್ ಮಾರ್ಗದರ್ಶನ ನೀಡ್ತೈತಿ. ನೆಕ್ಸ್ಟ್, ಸಹಜೀವನ. ಸಹಜೀವನ ಮಾನವ ಸಮಾಜದ ಉಳಿವಿಗೆ ಮತ್ತು ಬೆಳವಣಿಗೆಗೆ ಅತ್ಯಂತ ಉತ್ತಮವಾದಂತಹ ಅಂಶ ಯಾವುದು ಅಂದ್ರೆ ಸಹಜೀವನ. ಎಸ್, ಮಾನವ ಸಮಾಜದ ಉಳಿವಿಗೆ ಮತ್ತು ಬೆಳವಣಿಗೆಗೆ ಅತ್ಯಂತ ಮುಖ್ಯವಾದಂತಹ ಅಂಶ ಯಾವುದು ಅಂದ್ರೆ ಸಹಜೀವನ. ಸಹಜೀವನ ನಮ್ಮ ಸಂವಿಧಾನದ ಆಶಯವಾಗಿರುವಂತಹ ಸರ್ವಧರ್ಮ ಸಮಾಜವಾದಿ ಪ್ರಜಾಸತ್ತಾತ್ಮಕ ಅಂಶಗಳನ್ನು ಏನ್ ಮಾಡ್ತಾರೆ ಹೊಂದಿದೆ. ನೋಡಿ, ಸಹಜೀವನ ಏನಪ್ಪ ಅಂದ್ರೆ ನಮ್ಮ ಸಂವಿಧಾನದ ಉದಾತ್ತವಾಗಿರುವಂತಹ ಆಶಯವಾಗಿರುವಂತಹ ಸರ್ವಧರ್ಮ ಸಮನ್ವಯ ಸಮಾಜವಾದಿ ಪ್ರಜಾಸತ್ತಾತ್ಮಕ ಆಶಯಗಳನ್ನು ಏನಪ್ಪ ಅಂದ್ರೆ ಹೊಂದಿದ್ದು. ಅದರ ಅರ್ಥ ಎಲ್ಲರೂ ಸಮಾನರು, ಎಲ್ಲರೂ ಸಮಾನ ಅವಕಾಶದಿಂದ ಸ್ವಾತಂತ್ರ್ಯ, ಸಾಮಾಜಿಕ, ಆರ್ಥಿಕ, ರಾಜಕೀಯ ನ್ಯಾಯಗಳಿಂದ ಒಟ್ಟಿಗೆ ಬದುಕುವುದು. ಅಂದ್ರೆ ಸರ್ವಧರ್ಮ ಸಮನ್ವಯ ಸಮಾಜವಾದಿ ಪ್ರಜಾಸತ್ತಾತ್ಮಕ ಆಶಯಗಳನ್ನು ಏನು ಹೊಂದಿದೆ ಅಲ್ಲ ಸಹಜೀವನ, ಅದರರ್ಥ ಎಲ್ಲರೂ ಸಮಾನ ಅವಕಾಶದಿಂದ ಸ್ವಾತಂತ್ರ್ಯ, ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯಗಳನ್ನು ಒಟ್ಟಿಗೆ ಬದುಕುವುದು. ಇದನ್ನ ವಿವರಿಸುವುದಾದರೆ ಸಂವಿಧಾನದ ಕಲಂ 14ರ ಪ್ರಕಾರ, ಸಂವಿಧಾನದ ವಿಧಿ 14ರ ಪ್ರಕಾರ ಕಾನೂನಿನ ಮುಂದೆ ಎಲ್ಲರೂ ಸರಿ ಸಮಾನರು. ನೋಡಿ, ಸಂವಿಧಾನದ ವಿಧಿ 14 ಏನ್ ಹೇಳ್ತದಪ್ಪ ಅಂದ್ರೆ ಕಾನೂನಿನ ಮುಂದೆ ಎಲ್ಲರೂ ಸಮಾನರನ್ನು ಸೂಚಿಸ್ತಾ ಇದೆ. ಇದು ಯಾವುದೇ ಜಾತಿ, ಧರ್ಮ, ಜನಾಂಗ, ಲಿಂಗ, ಪ್ರದೇಶ ಇತ್ಯಾದಿಗಳ ಸಮಾನತೆಗೆ ಸಂಬಂಧಪಟ್ಟಿರುವಂತದ್ದು. ಸಂವಿಧಾನ 14 ಏನ್ ಮಾಡ್ತಾರೆ, ಕಾನೂನಿನ ಮುಂದೆ ಎಲ್ಲರೂ ಸಮಾನರು. ಯಾವುದೇ ಜಾತಿ ಇರಲಿ, ಯಾವುದೇ ಧರ್ಮ ಇರಲಿ, ಜನಾಂಗ ಇರಲಿ, ಲಿಂಗವಿರಲಿ, ಪ್ರದೇಶವಿರಲಿ, ಎಲ್ಲ ವಿಚಾರಗಳ ಆಧಾರದ ಮೇಲೆ ಸಮಾನತೆಗೆ ಸಂಬಂಧಿಸಿರುವಂತದ್ದು. ಸಾಮಾಜಿಕ, ಆರ್ಥಿಕ ಸಮಾನತೆಗಳಿಂದ ಯಾರನ್ನೂ ಕಾಣಬಾರದು ಅಂತ ಹೇಳ್ತಾ ಇದೆ. ಸಾಮಾಜಿಕ, ಆರ್ಥಿಕ ಸಮಾನತೆಗಳಿಂದ ಯಾರನ್ನು ಕಾಣಬಾರದಂತೆ ಅಂತ ತಿಳಿಸ್ತದೆ. ವಿವಿಧತೆಯಲ್ಲಿ ಏಕತೆಯನ್ನ ಪ್ರತಿಬಿಂಬಿಸ್ತಾ ಇದೆ. ವಿವಿಧತೆಯಲ್ಲಿ ಏಕತೆಯನ್ನ ಪ್ರತಿಬಿಂಬಿಸುವುದರ ಮೂಲಕ ಸಾಧಿಸಲು ಸಹಬಾಳ್ವೆ ಏನಪ್ಪಾ ಅಂದ್ರ ಅಗತ್ಯ. ಅಂದ್ರೆ ವಿವಿಧತೆಯಲ್ಲಿ ಏಕತೆಯನ್ನ ಸಾಧಿಸಲಿಕ್ಕೆ ಏನಪ್ಪ ಸಹಬಾಳ್ವೆ ಅಂತ ಅಗತ್ಯವಾಗಿದೆ. ಅಸಂಖ್ಯಾತ ಜಾತಿ, ಸಂಸ್ಕೃತಿ, ಭಾಷೆ, ಆಚಾರ ವಿಚಾರಗಳನ್ನು ಒಳಗೊಂಡಂತ ಭಾರತೀಯರೆಲ್ಲರೂ ಜಗತ್ತಿಗೆ ಮಾದರಿ ಎಂಬಂತೆ ಜೀವಿಸುವುದೇ ಸಹಬಾಳ್ವೆಯ ಸಾಮಾಜಿಕ ಬದಲಾವಣೆಗೆ ಕಾರಣ ಆಗ್ತಾ ಇದೆ. ನೋಡಿ, ವಿವಿಧತೆಯಲ್ಲಿ ಏಕತೆಯನ್ನ ಸಾಧಿಸಲು ಸಹಬಾಳ್ವೆ ಅಗತ್ಯವಾಗಿದ್ದು ಅಸಂಖ್ಯಾತ ಜಾತಿ, ಯಾಕಂದ್ರೆ ಭಾರತ ದೇಶ ಜಾತ್ಯತೀತ ರಾಷ್ಟ್ರ. ಈ ದೇಶದಲ್ಲಿ ಸಾಕಷ್ಟು ಜಾತಿಗಳಿವೆ, ಸಂಸ್ಕೃತಿಗಳಿವೆ, ಸಾಕಷ್ಟು ಭಾಷೆಗಳಿವೆ, ಆಚಾರ ವಿಚಾರಗಳಿವೆ. ಈ ಎಲ್ಲವನ್ನ ಒಳಗೊಂಡಂತ ಭಾರತೀಯರೆಲ್ಲರೂ ಜಗತ್ತಿಗೆ ಮಾದರಿ ಎಂಬಂತೆ ಜೀವಿಸುವುದು ಸಹಬಾಳ್ವೆಯ ಸಾಮಾಜಿಕ ಬದಲಾವಣೆಗೆ ಕಾರಣ ಆಗ್ತದೆ. ಇದು ಸಂಘರ್ಷ ರಹಿತ ಶಾಂತಿ ಮತ್ತು ಅಹಿಂಸಾ ಜೀವನವನ್ನು ಬೆಂಬಲಿಸ್ತಾ ಇದೆ. ಅಂದ್ರೆ ಇದು ಸಂಘರ್ಷ ರಹಿತ ಶಾಂತಿ ಮತ್ತು ಅಹಿಂಸಾ ಜೀವನವನ್ನು ಬೆಂಬಲಿಸುತ್ತೆ. ಆ ಮೂಲಕ ನಾವೆಲ್ಲರೂ ಒಂದೇ ಎನ್ನುವಂತ ಭಾವನೆ ಏನಂದ್ರೆ ಹೆಚ್ಚಿಸ್ತಾ ಇದೆ. ಆ ಮೂಲಕ ನಾವೆಲ್ಲರೂ ಒಂದೇ ಅನ್ನುವಂತ ಒಂದು ಭಾವನೆ ಏನ್ ಮಾಡೋದಿಲ್ಲ ಹೆಚ್ಚಿಸ್ತಾ ಇದೆ. ನೆಕ್ಸ್ಟ್, ಸ್ಪರ್ಧೆ ಮಾನವ ಜೀವಿಯ ವಿಕಾಸದ ಹಾದಿಯಲ್ಲಿ ಪ್ರಾರಂಭವಾಗಿರುತ್ತದೆ. ಸ್ಪರ್ಧೆ ಅನ್ನುವಂಥದ್ದು ಏನಂದ್ರೆ ಮಾನವ ಜೀವಿಯ ವಿಕಾಸದ ಹಾದಿಯಲ್ಲೇ ಪ್ರಾರಂಭವಾಗಿರುವಂತದ್ದು. ಡಾರ್ವಿನ್ ತಮ್ಮ ವಿಕಾಸವಾದವನ್ನ ಮಂಡಿಸುವಾಗ ತಮ್ಮ ವಿಕಾಸವಾದದ ಬಗ್ಗೆ ಅಂತಂದ್ರೆ ವಿವರಿಸುವಾಗಿ ಹೇಳ್ತಾನೆ. ಏನಂತಂದ್ರೆ ಜೀವ ವಿಕಾಸವು ಸಂಘರ್ಷ ಮತ್ತು ಸ್ಪರ್ಧೆಯ ನೆಲೆಯಲ್ಲಿ ನಡೀತಿರ್ತದೆ. ನೋಡಿ, ಜೀವ ವಿಕಾಸ ಸಂಘರ್ಷ ಮತ್ತು ಸ್ಪರ್ಧೆಯ ನೆಲೆ ಒಳಗೆ ಏನಾಗ್ತೈತೆ ಅಂದ್ರೆ ನಡೀತಾ ಇರ್ತದ. ಹಿಂಗಾಗಿ ಸ್ಪರ್ಧೆ ಹೆಚ್ಚಾದಂತೆ ಪ್ರಬಲವಾಗಿ ಏನಾಗುತ್ತೆ ಉಳಿತಾ ಇದೆ. ಜೀವ ವಿಕಾಸ ಸಂಘರ್ಷ ಮತ್ತು ಸ್ಪರ್ಧೆ ನೆಲೆಯಲ್ಲಿ ನಡೀತಿರ್ತದೆ. ಸ್ಪರ್ಧೆ ಹೆಚ್ಚಾದಂತೆ ಪ್ರಬಲವಾಗಿರೋದು ಏನಪ್ಪಾ ಅಂದ್ರೆ ಉಳಿತೈತಿ, ದುರ್ಬಲವಾಗಿರುತ್ತದೆ ಏನಪ್ಪಾ ಅಂದ್ರೆ ಅಳಿತದೆ ಅನ್ನೋ ವಿಚಾರವನ್ನು ಏನಪ್ಪಾ ಅಂದ್ರೆ ಡಾರ್ವಿನ್ ಅವರು ಏನ್ ಮಾಡ್ತಾರೆ ವ್ಯಕ್ತಪಡಿಸ್ತಾ ಇದ್ದಾರೆ. ಪ್ರಾಣಿ, ಪಕ್ಷಿ, ಕ್ರಿಮಿ ಕೀಟಗಳು ಸಹ ಆಹಾರ ಪಡೆಯಲಿಕ್ಕೆ ಏನ್ ಮಾಡ್ತಾರೆ ಸ್ಪರ್ಧೆ ನಡೆಸೋದನ್ನ ನಾವು ಕಾಣ್ತಾ ಇದೀವಿ. ನೋಡಿ, ಪ್ರಾಣಿಗಳಾಗಿರ್ಬೋದು, ಪಕ್ಷಿಗಳಾಗಿರ್ಬೋದು, ಕ್ರಿಮಿಗಳಾಗಿರ್ಬೋದು, ಕೀಟಗಳಾಗಿರ್ಬೋದು ಕೂಡ ಏನಪ್ಪಾ ಅಂದ್ರೆ ಆಹಾರ ಪಡೆಯಲಿಕ್ಕೆ ಏನ್ ಮಾಡ್ತಾರೆ ಸ್ಪರ್ಧಿಸೋದನ್ನ ನಾವು ಏನ್ ಮಾಡ್ತಾ ಕಾಣ್ತಾ ಇದೀವಿ. ಇಂಥ ಸ್ಪರ್ಧೆಗಳು ಮಾನವ ಸಮಾಜದಲ್ಲಿ ಕೂಡ ಸಾಕಷ್ಟು ಏನಾಗ್ತದೆ ಕಂಡು ಬರ್ತಾವ. ಸಹಜ ಸ್ಪರ್ಧೆಗೆ ಯಾವುದೇ ಗುಂಪುಗಾರಿಕೆ ಪಕ್ಷಪಾತಗಳು ಇರುವುದಿಲ್ಲ. ನೋಡಿ, ಸಹಜ ಸ್ಪರ್ಧೆಗೆ ಯಾವುದೇ ಗುಂಪುಗಾರಿಕೆ ಅಥವಾ ಪಕ್ಷಪಾತಗಳು ಇರುವುದಿಲ್ಲ. ಆದ್ರ ಇತ್ತೀಚಿನ ಕೆಲವೊಂದು ಸ್ಪರ್ಧೆಗಳು ಏನಂದ್ರೆ ಅಮಾನವೀಯವಾಗುತ್ತಿರೋದನ್ನ ನಾವ್ ಏನ್ ಮಾಡ್ತೀವಿ. ಇತ್ತೀಚೆಗೆ ನಡೆದಿರುವಂತಹ ಕೆಲವು ಸ್ಪರ್ಧೆಗಳು ಏನಂದ್ರೆ ಅಮಾನವೀಯವಾಗಿರ್ತವೆ.
ಅವು ಏನಪ್ಪಾ ಅಂತಾರ ಬಹಳಷ್ಟು ಸಂಘರ್ಷಣವಾಗಿ ಕಂಡು ಬರ್ತಿರ್ತಾವೆ. ಹಿಂಗಾಗಿ ಸಮಾಜದಲ್ಲಿ ಅನೇಕ ಸಂಘರ್ಷಗಳನ್ನು ಮಾಡೋದ್ರ ಮೂಲಕ ನಿಯಮ ರಹಿತ ಮತ್ತು ನಿಯಮ ಸಹಿತ ಸ್ಪರ್ಧೆಗಳಿಂದ ಸಮಾಜದಲ್ಲಿ ಅನೇಕ ಸಕಾರಾತ್ಮಕ ಮತ್ತು ನಕಾರಾತ್ಮಕ ಪರಿಣಾಮಗಳನ್ನು ಮಾಡ್ತಾರೆ, ಉಂಟು ಮಾಡ್ತಾರೆ. ಅಂದ್ರ ಇವತ್ತು ಸಮಾಜದಲ್ಲಿ ಏನು ಅನೇಕ ಸಂಘರ್ಷಗಳು ನಡೀತಾ ಇದಾವಲ್ಲ, ಆ ಸಂಘರ್ಷಗಳು ನಿಯಮ ರಹಿತವಾಗಿರ್ತಾವ, ನಿಯಮ ಸಹಿತವಾಗಿರ್ತಾವ. ಅಂತ ಸ್ಪರ್ಧೆಗಳಿಂದ ಸಮಾಜದೊಳಗ ಅನೇಕ ಸಕಾರಾತ್ಮಕ ಮತ್ತು ನಕಾರಾತ್ಮಕ ಪರಿಣಾಮಗಳನ್ನು ಉಂಟು ಮಾಡ್ತಿರ್ತಾವ. ಆದ್ರ ಇತ್ತೀಚೆಗೆ ಜಾಗತಿಕ ಆರ್ಥಿಕತೆಯ ಸ್ಪರ್ಧೆ ನೋಡಿ, ಜಾಗತಿಕ ಆರ್ಥಿಕತೆ ಏನಪ್ಪ ಅಂದ್ರ ಸ್ಪರ್ಧೆ ಎನ್ನುವುದನ್ನ ಸಮಾಜದ ಆರೋಗ್ಯಕ್ಕಿಂತಲೂ ಸಂಪಾದನೆಯ ಅಥವಾ ಆದಾಯ ಸಂಪಾದನೆಯ ನೆಲೆಯೊಳಗೆ ಏನಪ್ಪ ಅಂದ್ರ ಬದಲಾವಣೆ ಆಗ್ತಾ ಇದೆ. ಆ ನೆಲೆಯೊಳಗೆ ಏನಪ್ಪ ಬೆಳೆಸ್ತಾ ಇದೆ. ಸೊ ಆ ನೆಲೆಯೊಳಗೆ ಏನಪ್ಪ ಅಂದ್ರ ಈ ಬೆಳವಣಿಗೆ ಜೀವ ಜಗತ್ತಿನ ಮನೋಧರ್ಮವನ್ನು ಏನಪ್ಪ ಅಂದ್ರ ಬದಲಾವಣೆ ಮಾಡ್ತದೆ. ಸೊ ಆ ಮೂಲಕ ಏನಪ್ಪ ಅಂದ್ರ ಸಾಮಾಜಿಕ ಬದಲಾವಣೆ ಏನಪ್ಪ ಇರುತ್ತೆ ತೋರಿಸ್ಕೊಡ್ತದೆ. ಸೊ ಎಲ್ಲಾ ವಿಚಾರಗಳು ಕೂಡ ಏನಪ್ಪ ಅಂದ್ರ ಸಾಮಾಜಿಕ ಬದಲಾವಣೆಗೆ ಏನಾಗ್ತಂದ್ರ ಕಾರಣ ಆಗ್ತಾವ. ಸಂಘರ್ಷ ಆಗಿರ್ಬೋದು, ಹೊಂದಾಣಿಕೆ ಆಗಿರ್ಬೋದು, ಸಹಕಾರ ಆಗಿರ್ಬೋದು, ಸಹಜೀವನ ಆಗಿರ್ಬೋದು, ಸ್ಪರ್ಧೆ ಆಗಿರ್ಬೋದು, ಇವೆಲ್ಲವೂ ಕೂಡ ಏನಪ್ಪ ಅಂದ್ರ ಸಾಮಾಜಿಕ ಬದಲಾವಣೆಗೆ ಅತಿ ಮುಖ್ಯವಾದಂತ ಪ್ರಮುಖವಾದಂತ ಒಂದು ಕಾರಣಗಳಂತ ಏನ್ ಮಾಡ್ತೀವಿ ಅಂದ್ರ ಗುರುತಿಸ್ತೀವಿ. ಈ ಸಾಮಾಜಿಕ ಬದಲಾವಣೆ ಆಗ್ಬೇಕಾದ್ರೆ ಈ ಎಲ್ಲಾ ವಿಚಾರಗಳು ಅತಿ ಅವಶ್ಯಕವಾಗಿ ಏನಾಗ್ತಂದ್ರ ಬೇಕಾಗುವಂತ ವಿಚಾರಗಳಂತ ಏನ್ ಮಾಡ್ತಂದ್ರ ವ್ಯಕ್ತಪಡಿಸ್ತಾ ಇದೀವಿ.